ಬರೀ ಟೈಟಲ್ ಅನಾವರಣ ಅಂದರು, ಅದೇನೇ ಆಗಲಿ. ಮುತ್ತರಸ ಮಡೆನೂರು ಮನು ತಮ್ಮದೇ ಆದಂತಹ ಚಿತ್ರದಲ್ಲಿ ಎಲ್ಲ ರೀತಿಯ ಕಷ್ಟ ಸುಖಗಳನ್ನ ಅನುಭವಿಸಿ ಈಗ ಮುತ್ತರಸದ ಮೂಲಕ ಹೊಸ ಹುಟ್ಟುಹಬ್ಬದ ದಿನ ಹೊಸ ಟೈಟಲ್ ಲಾಂಚಿನ ಮೂಲಕ ಈ ಒಂದು ಹುಟ್ಟದ ಬಗ್ಗೆ ಒಂದು ಹೊಸ ಮುತ್ತರಸರಾಗಿ ನೀವು ಬರ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ಮನು ಅಂದರೆ ಮಡೆನೂರು ಮನು ಅನ್ನೋದು ಹೋಗ್ಬಿಟ್ಟು ಮುತ್ತರಸ ಮನು ಅನ್ನೋಂಗಾಗುತ್ತೆ, MM ಅಂತ ಆಗ್ಬೋದು. ಆಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಎಲ್ಲ ರೀತಿಯಿಂದನೂ ಇವ್ರದ್ದು ಸಮಸ್ಯೆಗಳಾಗಿತ್ತು. ಆ ಸಮಸ್ಯೆಗಳಾದಾಗ ಭಾಳಷ್ಟು ಜನ ಚಿತ್ರರಂಗದವರಾಗಿರ್ಬೋದು, ನಮ್ಮ ರಮೇಶ್ ಅವರಾಗಿರ್ಬೋದು, ಭಾಳಷ್ಟು ಜನ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಅದು ನಿಮ್ಮ ಒಳ್ಳೆತನಕ್ಕೋ ಏನೋ. ಆಮೇಲೆ ಅದು ಕಾನೂನಿನ ಅಂಗಳದಲ್ಲಿದ್ದರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು ಕೂಡ ಕ್ಲಿಯರ್ ಆಗಿದೆ ಅಲ್ವಾ? ಓಕೆ. ಸೊ ನಿಮಗೆ ಅದರಲ್ಲಿ ಜಯ ಸಿಕ್ಕಿದೆ, ನೀವು ನಿರಪರಾಧಿಗಳು ಅನ್ನೋಂಗೆ ಆಗಿದೆ. ವೆರಿ ಗುಡ್. ಸೊ ಹುಟ್ಟದ ಹಬ್ಬದ ದಿನ ಅದು ಕೂಡ ಅದು ಯಾವಾಗಾಗಿದ್ದು? ವೆರಿ ಗುಡ್. ಸೊ ಇವತ್ತು 2 ಟೈಟ್ಲು, ಒಂದು ವಿಚಾರಣೆ, ಇನ್ನೊಂದು ಮುತ್ತರಸ. ಓಕೆ, ಮುತ್ತರಸನ ವಿಚಾರಣೆ ಆಗೋದು ಬೇಡ ಅಂಥೇಳಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನನಗೆ ಕಾರ್ಯಕಾರಿ ಸಮಿತಿಯ ಸಭೆ ಇರೋದ್ರಿಂದ, ನಾನೊಬ್ಬ ಅಧ್ಯಕ್ಷನಾಗಿರೋದ್ರಿಂದ ನಾನು ಇಮಿಡಿಯೇಟಾಗಿ ಹೋಗಲೇಬೇಕಾಗಿದೆ. ದಯಮಾಡಿ ಯಾರು ಅನ್ಯತಾ ಭಾವಿಸೋದು ಬೇಡ. ಆಲ್ ದಿ ಬೆಸ್ಟ್. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ವಿಚಾರದಲ್ಲಿ ನಾನು ನಟರಾಜ್ ಅವ್ರನ್ನೇ ಮರ್ತೋಗ್ಬಿಟ್ಟೆ. ನನ್ನ ಮತ್ತು ನಿರ್ಮಾಪಕ ನಟರಾಜ್ ಅವರು ಸರಿಸುಮಾರು ಒಂದು 30 ವರ್ಷದ ಸ್ನೇಹಿತರು. ಎಡಬಿಡದೆ ಎಲ್ಲ ಯಾವುದೇ ಹೋರಾಟಗಳಾಗಲಿ, ಯಾವುದೇ ಚಿತ್ರರಂಗದ ಹಿರಿಯ ನಟರುಗಳಾಗಲಿ, ಅವ್ರುಗಳು ವಿಚಾರ ಬಂದಾಗ ಅದನ್ನು ವರ್ಷ ತಮ್ಮದೇ ಆದಂತಹ ಕುಟುಂಬದ ಕಾರ್ಯಕ್ರಮ ಅನ್ನೋ ರೇಂಜಲ್ಲಿ ಗಾಂಧಿನಗರದಲ್ಲಿ ಮಾಡ್ತಾ ಇರೋದನ್ನ ನಾನೇ ಸರಿ ಸುಮಾರು 25 ವರ್ಷಗಳ ಕಾಲ ನೋಡಿದ್ದೀನಿ. ನೀವು ಈ ಚಿತ್ರದ ನಿರ್ಮಾಪಕರು, ನಿಮಗೆ ಈ ಮುತ್ತರಸ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಬಲವನ್ನು ಬಲಪಡಿಸಲಿ ಅಂತ ಹೇಳಿ ನಾನು ಕೇಳಕ್ಕಾಗ್ತೀನಿ ಬ್ರದರ್. ಥ್ಯಾಂಕ್ ಯು. ಸಾರಿ, ನಾನು ಅರ್ಜೆಂಟಲ್ಲಿ ಹೊರಟ್ಬಿಟ್ಟಿದ್ದೆ. ನಿರ್ಮಾಪಕರಾದಂತಹ KM ನಟರಾಜ್ ಅವರಿಗೆ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಈ ದಿನ ಜನ್ಮ ತಾಳಿರುವಂಥ ಮಡೆನೂರು ಮನು ಎಲ್ಲ ಗೊತ್ತಿದೆ. ಕೆಲವೇ ತಿಂಗಳ ಹಿಂದೆ ಏನೆಲ್ಲ ನೋವು ಅನುಭವಿಸ್ದ. ಆತನ ಸಿನಿಮಾ ಕುಲದಲ್ಲಿ ಕೀಳಾವುದು ಚಿತ್ರದಲ್ಲಿ ಅದೆಷ್ಟು ಸಾವಿರ ಸತಿ ನಾನು ಮುತ್ತರಸ ಅಂತ ಕರೆದಿದ್ದೇನೋ ಗೊತ್ತಿಲ್ಲ. ಕುಲದಲ್ಲಿ ಕೀಳಾವುದು ಚಿತ್ರದ ಮುತ್ತರಸನ ಪಾತ್ರ ಏನಿತ್ತು ಅಲ್ಲಿ ಆ ಹೆಸರು ಇವತ್ತು ಹೊಸ ಚಿತ್ರದ ಟೈಟಲ್ ಆಗಿದೆ. ಭಾಳ ಖುಷಿ ಆಯಿತು. ಭಾಳ ಒಳ್ಳೆಯ ಹೆಸರು, ಯೋಗರಾಜ್ ಭಟ್ರು ಇಟ್ಟಂಥ ಹೆಸರು. ಕುಲದಲ್ಲಿ ಕೀಳಾವುದಲ್ಲಿ ಮುತ್ತರಸನಿಗೆ ಗಾಡ್ ಫಾದರ್ ಆಗಿ, ತಂದೆಯಾಗಿ ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದೆ. ಆ ಚಿತ್ರದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನೆಷ್ಟು ನೋವು ಅನುಭವಿಸಿದೆ ಅನ್ನೋದು ತಾವೆಲ್ಲ ನೋಡಿರ್ತೀರ. ಸೊ ಎಲ್ಲ ಕಹಿ ಘಟನೆಗಳನ್ನ ಮರೆತು ಇವತ್ತು ನಮ್ಮ ಮುತ್ತರಸ ಅಂದರೆ ಮನು ಬರ್ತಾರೆ. ಆತನ 2 ಸಿನಿಮಾದಲ್ಲಿ ಇಂದಿನ ಸಿನಿಮಾ ನಿರ್ಮಾಪಕರು ನಟರಾಜ್ ಅವರು, ಅವರೇ ಮುತ್ತರಸ ಸಿನಿಮಾವನ್ನ ನಿರ್ಮಾಪಕರು. ಕೇದಾರನಾಥ್ ಕುರಿ ಫಾರಂ ಅಂತ ಭಾಳಷ್ಟು ಜನ ಆ ಸಿನಿಮಾ ನೋಡಿಲ್ಲ. ಒಳ್ಳೆಯ ಕಂಟೆಂಟ್ ಇದ್ದಂಥ ಸಿನಿಮಾ. ಸೊ ಈ ಮುತ್ತರಸ ಚಿತ್ರದಿಂದ ಮನುಗೆ ಶುಭಾರಂಭ ಆಗಲಿ, ಅವನ ಹುಟ್ಟುಹಬ್ಬದ ದಿನ ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ವಸಿಷ್ಠ ಅವರು ಈಗ ತಾನೇ ಬಂದರು, ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಹೀಗಾಗಿ ಮನು ಆಲ್ ದ ಬೆಸ್ಟ್. ಹುಟ್ಟುಹಬ್ಬದ ಶುಭಾಶಯಗಳು. ಮುತ್ತರಸ ಚಿತ್ರದಿಂದ ಇವತ್ತಿಂದ ನಿನಗೆ ಹಿಡಿದಂಥದ್ದು ಎಲ್ಲ ಬಿಟ್ಟು ಹೋಗಿ ಶುಭಾರಂಭ ಆಗಲಿ ಅಂತ ಈ ಮೂಲಕ ಹಾರೈಸ್ತೀನಿ. ನಟರಾಜ್ ಅವ್ರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಟರಾಜ್ ಅವರೇ. ಭಾಳ ದೂರದಿಂದ ಬಂದಿದ್ದಾರೆ ಮಂಜಮ್ಮ ಜಗತಿಯವರು. ಅವರು ಶುಭ ಹಾರೈಸಿದರೆ ನಿಂತೆಲ್ಲ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಅದೇ ಟೈಟಲ್ ಅನ್ನ ಇರಿಸಿಕೊಳ್ಳಲಾಗಿದೆ. ಈ ಟೈಟಲ್, ಈ ಒಂದು ಹೆಸರನ್ನ ಕೊಟ್ಟವರು ನಮ್ಮ ಪ್ರೀತಿಯ ಯೋಗರಾಜ್ ಭಟ್. ಥ್ಯಾಂಕ್ ಯು.
ಪ್ರೆಸ್ ಮೀಟ್ ಒಂದು ರೀತಿಯ ನಮಗೆ ಉತ್ಸವವೇ ಸರಿ. ಓಕೆ, ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಯಾಕೆಂದರೆ ಒಂದು ಹಳೆ ಕತೆ, ಒಂದು ಕೆಟ್ಟ ಕನಸು ಅಂತೆಲ್ಲ ಮಾಡ್ತಿದ್ದೀವಿ. ಇವತ್ತು ಯಾವುದೂ ನೆನ್ಪು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಸಪೋರ್ಟ್ ಮಾಡಿದವ್ರು ನೆನ್ಪು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಸಪೋರ್ಟ್ ಇದ್ದರೆ ಯಾರ್ದು ಆಗಲ್ಲ. ಯಾಕಂದ್ರೆ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರೆ, ಇಲ್ಲಾಂದರೆ ನಾನು ಮತ್ತೆ ಸಿನಿಮಾ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಾವು ರಮೇಶ್ ಅವ್ರಿಗೆ ಹೇಳಲೇಬೇಕು. ಆಮೇಲೆ ಶಿವಕುಮಾರ್ ನಾಯ್ಕ್ ಸರು, ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರು ಎಲ್ಲರನ್ನೂ ಕೂಡ ಮೀಟ್ ಮಾಡಿದೆ. ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದರು. ವಿಶೇಷವಾಗಿ ಆಲ್ ಓವರ್ ಕರ್ನಾಟಕದ ಜನತೆ, ದರ್ಶನ್ ಸರ್ ಮತ್ತು ದರ್ಶನ್ ಸರ್ ಫ್ಯಾನ್ಸು, ಶಿವಣ್ಣವರು ಮತ್ತು ಶಿವಣ್ಣವ್ರ ಫ್ಯಾನ್ಸು, ಮತ್ತು ಧ್ರುವಣ್ಣವ್ರ ಫ್ಯಾನ್ಸು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಂದಲೇ ಕೂಡ ಎಲ್ರಿಗೂ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತು, ಎಲ್ರಿಗೂ ಕೂಡ ಒಂದು ಫೋನಲ್ಲಿ ಇಬ್ಬರು ಹೇಳಿದೆ. ನಮ್ಮ ಎಲ್ರಿಗೂ ಕೂಡ ವಸಿಷ್ಠಣ್ಣವ್ರಿಗೆ ನಾವು ಸುಮಾರು ಒಂದು 7 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ತಲವಾರಪೇಟೆ ಅನ್ನೋ ಒಂದು ಸಿನಿಮಾನು ಕೂಡ ಡಬ್ಬಿಂಗ್ ಈಗ ಮುಗೀತು. ಫುಲ್ಲು ವಸಿಷ್ಠಣ್ಣವ್ರ ಜೊತೆ ಫುಲ್ ಸಿನಿಮಾ ಪೂರ್ತಿ ಒಂದು ಸ್ನೇಹಿತನ ಒಂದು ಪಾತ್ರ, ಫುಲ್ ಒಂದು ಲೀಡಾಗಿ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಅಣ್ಣ, ಒಂದು ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಕ್ಕೆ. ಹಾಗೆ ಅಮ್ಮ ಒಂದೇ ಒಂದು ಫೋನು, ಯಾರು ಕೂಡ ಒಂದೇ ಒಂದು ಕಾಲಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ. ಎಲ್ಲರೂ ಕೂಡ ಅಮ್ಮಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹಿರಿಯ ನಟರಾದಂಥ ಉಮೇಶ್ ಅಣ್ಣವರು, ಅವರ ಒಂದು ಆಶೀರ್ವಾದ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಹಾಗೆ ಕಲಿಸು ಬಣ್ಣ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅವ್ರದ್ದೊಂದು ಆಲ್ಮೋಸ್ಟ್ ಇದು 3ನೇ ಸಿನಿಮಾ. ಇದ್ರಲ್ಲೇ ಒಂದು ಕ್ಯಾರೆಕ್ಟರ್ ಇದೆ ಸುಬಣ್ಣ ಅವರಿಗೆ. ನಮ್ಮ ಕುಲದಲ್ಲಿ ಕೀಳೆ ಹೋದ್ರಂತೂ ಫುಲ್ ಅಬ್ರ ಮಾಡಿ ಹಾಕವ್ರೆ. ಇದರಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ. ಖಂಡಿತ ಥ್ಯಾಂಕ್ಸ್ ಅಣ್ಣ. ಆಮೇಲೆ ನಮ್ಮ ನಿರ್ಮಾಪಕರು KM ನಟರಾಜ್ ಸರ್, ಇದಕ್ಕೆ 2ನೇ ಸಿನಿಮಾ ನಾವು ಮಾಡ್ತಾ ಇರೋದು. ಸ್ವಾಮಿಗೌಡರು ಅಂತ ಅವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಇಬ್ಬರು ಸೇರಿ ಒಂದು ಮನಸ್ಸು ಮಾಡಿ, ನಾನು ರಾಜೇಶ್ ಸಾಲುಂಡಿಯವ್ರ ಹತ್ರ ಒಂದು ಡಿಸ್ಕಷನ್ ನಡೀತಾ ಇದ್ದಿದ್ದು ಆದಮೇಲೆ ಏನು ಮಾಡೋದು, ಹಿಂಗೆ ಏನು ಕತೆ ಅಂತ ಒಂದು ಒಳ್ಳೆ ಕತೆ ತಂದರು. ಅದು ಏನು ಈಗೇನು ನಡೆದಿರೋಂಥ ಒಂದು ಕತೆ, ಏನೋ ಬೇಡಿ ಎಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟವನೆ ಅಂತ ಅನ್ಕೊಂಬಿಡಿ. ಒಂದು ಚಿಕ್ಕದೊಂದು 5-10% ಅಷ್ಟೇ ಇರುತ್ತೆ. ಮಿಕ್ಕಿದೆಲ್ಲ ಸಿನಿಮಾಟಿಕ್ಕಾಗಿ ಚೆನ್ನಾಗಿ ಬರೆದಿದ್ದಾರೆ. ಡೈರೆಕ್ಟ್ರ್ ಯಾರು ಅನ್ನೋದು ಏನು ಕಟ್ಟಿರೋದು ದೊಡ್ಡ ಟೀಮೇ ಇದೆ. ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರು ಒಂದು ದೊಡ್ಡ ಟೀಮ್ ಇದೆ. ಕುಂಬಳಕಾಯಿ ಆಗೋವರೆಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸಾಗಿ ಇಟ್ಬಿಟ್ಟಿದ್ದೀವಿ. ಯಾಕೆಂದರೆ ಹೋದ್ಸತಿ ಎಲ್ಲನೂ ಅನೌನ್ಸ್ ಮಾಡಿ ಡೈರೆಕ್ಟ್ರು 2-3 ಜನ ಎಲ್ಲ ಚೇಂಜ್ ಆದರು. ಹಂಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಯಾವುದೂ ರಿವೀಲ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು, ನಾವು, ರೈಟ್ರು ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಒಂದು ಹೊಸ ಸುದ್ದಿಯಾಗಿ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ. ಈಗ ಕತೆ ಹೇಳೋದಾದರೆ ಒಂದು ಮಾಸ್, ಒಂದು ಕಾಮಿಡಿ, ಒಂದು ಎಮೋಷನಲ್, ಒಂದು ಮಿಕ್ಸ್ ಆಗಿರುವಂಥ ಸಿನಿಮಾ ಮುತ್ತರಸ. ಇದು ತುಂಬ ಒಂದು ಒಳ್ಳೆಯ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರ ಕತೆ. ಇನ್ನೂ ಒಂದು 15-20 ದಿವಸದಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ, ರಮೇಶ್ ಸರ್ ಒಂದು ನಿರ್ಮಾಣ. ಅದು 2 ವರ್ಷದ ಮುಂಚೆ ಮುಗಿಸಿದ್ದೆ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಇರೋದ್ರಿಂದ ಸ್ವಲ್ಪ ಪ್ಯಾಚಪ್ ವರ್ಕ್ ಇತ್ತು. ಇವಾಗ ಮುಗಿಸಿ, ಕುಂಬಳಕಾಯಿ ಮುಗಿಸಿ ಸಿನಿಮಾ ರಿಲೀಸಿಗೆ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ. ಆಮೇಲೆ ಈ ವಿಚಾರದಲ್ಲಿ ನೆನ್ಕೋಬೇಕು ಅಂದರೆ ನಾನು ಮೇಯ್ನು ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತು ವಿದ್ಯಾಕ ಅವರ ಒಂದು ಆಶೀರ್ವಾದ, ಮತ್ತು ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ರು ಸರ್, ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶಣ್ಣ ಹಾಗೂ ಅನಿಲ್ ಯಾದವ್ ಅವರೇ, ನಮಸ್ತೆ, ಎಲ್ಲಿದ್ದರೂ ಗೊತ್ತಿಲ್ಲ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ವಂದನೆ. ಇದು ನಂದು ಮನು ಅವ್ರದ್ದು 2ನೇ ಸಿನಿಮಾ. ಮೊದಲಿಗೆ ಕೇದಾರ್ನಾಥ್ ಕುರಿ ಫಾರ್ಮ್ ಅಂತ ಒಂದು ಮಾಡಿದ್ರಿ. ಅದಾದಮೇಲೆ ಇದು ಈಗ ಹೊಸದಾಗಿ ಒಂದು ಲಾಂಚ್ ಮಾಡ್ತಾ ಇದ್ದೀವಿ. ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಮ್ಮ ಹತ್ರ ಬಂದು ಎಲ್ಲ ಕುತ್ಕೊಂಡು ಸಾಲ್ವ್ ಮಾಡಿಕೊಂಡು ಬಂದಿದ್ದೀನಣ್ಣ, ಹಿಂಗೆ ಮಾಡೋಣ ಅಂತ ಹೇಳಿದ್ರು. ಮುತ್ತರಿಸುವಂಥ ಒಂದು ಟೈಟ್ಲ್ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಇನ್ನು 1 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಎಲ್ಲರ ಆಶೀರ್ವಾದ ನಮಗಿರಬೇಕು. ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆಲ್ಲ ನಮಸ್ಕಾರ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ನಮ್ಮ ನಿರ್ಮಾಪಕರಿರ್ಬೋದು, ವಸಿಷ್ಠ ಇರ್ಬೋದು, ನಮ್ಮ ಎಲ್ಲ ಕಲಾವಿದರ ತಂಡ ಇರ್ಬೋದು, ಮತ್ತು ಮಳೆನೂರು ಮೋಹನ್. ಇವತ್ತು ಸಂತೋಷ ಏನಪ್ಪ ಅಂತಂದರೆ ಹುಟ್ಟಿದ ಹಬ್ಬದ ದಿವಸನೇ ಮುತ್ತರಸ. ಹೆಸರು ಭಾಳ ಚೆನ್ನಾಗಿದೆ. ಮುತ್ತರಸ ಅನ್ನೋದು ಅದು ಮಹಾರಾಜನ ಕಾಲದಿಂದಲೂ ಅದು ಆ ಮುತ್ತರಸ ಅನ್ನೋದೊಂದು ಓದಿದೆ. ಅದು ರಾಜಮಾನ ಯಾವುದೋ ವಂಶದಿಂದ ಬಂದದ್ದು ಅದು ಮುತ್ತರಸ ಅಂತ.
ಆ ಒಂದು ಟೈಟ್ಲ್ ಬಹಳ ಚೆನ್ನಾಗಿದೆ. ಮತ್ತು ನಮ್ಮ ಮನೋರವರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇವೆಲ್ಲ ಹಳೆಯದೆಲ್ಲ ಇದಾಗಿದೆ, ಕ್ಲಿಯರ್ ಆಗಿದೆ. ಇವತ್ತು ಭಗವಂತ ಅವರಿಗೆ ಮತ್ತೆ ಒಂದು ಒಳ್ಳೆಯ ಕಾಲವನ್ನು ಕರುಣಿಸಿದ್ದಾನೆ. ಅದಕ್ಕೆ ಎಲ್ಲರೂ ಕಾರಣ. ಯಾಕೆಂದರೆ ಯಾರೊಬ್ಬರು ಜಾರಿದಾಗ ಕೈ ಹಿಡಿದವರು ಅನೇಕರು ಇರ್ತಾರೆ, ಕೆಲವರು ಇರ್ತಾರೆ, ಕೆಲವರು ಸಂತೋಷ ಪಡ್ತಾರೆ, ಅವ್ರಿಗೇನು ಮಾಡೋಕ್ಕಾಗಲ್ಲ. ಆದರೆ ಕೈ ಹಿಡಿದು ಎತ್ತುತ್ತಾರಲ್ಲ ಅವರೇ ಮುಖ್ಯ. ಅದೇ ಥರ ಅವ್ರನ್ನ ಮತ್ತೆ ಒಂದು ಕೈ ಹಿಡಿದೆತ್ತಿ ಮತ್ತೆ ಒಂದು ಚಿತ್ರರಂಗಕ್ಕೆ ಒಂದು ಅವರಿಗಾದ ಸೇವೆ ಮಾಡಬೇಕಲ್ವ, ಅದಕ್ಕೋಸ್ಕರ ಅಂತ ಅವ್ರನ್ನ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ಮನೋರವರು ನಾವೇನು ಹೇಳಬೇಕಾಗಿಲ್ಲ, ಎಲ್ಲ ಗೊತ್ತಿದೆ. ಇನ್ನು ಮುಂದಾದರೂ ಸಹಿತ ಒಳ್ಳೆಯ ಒಂದು ಕಲಾವಿದರಾಗಿ ಮತ್ತು ಒಳ್ಳೆಯ ನಿರ್ಮಾಪಕರಾಗಿ ಒಳ್ಳೆಯ ಕಲಾವಿದರಾಗಿ ಮತ್ತು ನಮ್ಮ ಇಡೀ ಕನ್ನಡ ಜನತೆಗೆ ನಿಮ್ಮ ಒಂದು ಕಲಾ ಸೇವೆ ಒಂದು ಪ್ರತಿಭಾಪೂರ್ಣವೆಲ್ಲ ಅವರಿಗೆ ಅವರ ಸೇವೆ ಮಾಡಿಕೊಂಡಿರಲಿ. ನಿಮ್ಮ ಸೇವೆ ಅವಿರತವಾಗಿ ಕರ್ನಾಟಕದಲ್ಲಿರಲಿ. ಕನ್ನಡ ತಾಯಿ ಭುವನೇಶ್ವರಿ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಮತ್ತು ನಮ್ಮೆಲ್ಲರ ಒಂದು ಅಭಿಮಾನ, ಆಶೀರ್ವಾದ, ಪ್ರೀತಿ ನಿಮ್ಮಲ್ಲಿರುತ್ತೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಇನ್ನು ಜೋಗತಿ ಮಂಜಮ್ಮ ಅವರು ಇದ್ದಾರೆ. ಅವ್ರ ಬಗ್ಗೆ ಪದ್ಮಶ್ರೀ ಪುರಸ್ಕೃತಿ ಅನ್ನೋದು ಎಲ್ಲರಿಗೂ ಗೊತ್ತು, ಸಿನಿಮಾನಲ್ಲಿ ಅಭಿನಯಿಸಿದರೆ ಗೊತ್ತು. ಆದರೆ ಅವರ ಆತ್ಮಕಥೆಯನ್ನು ಕೇಳಿ ಬಹಳ ಖುಷಿ. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಮತ್ತು ದಿವ್ಯಾಗೆ ಎಲ್ಲರಿಗೂ ಮಂಜಮ್ಮ ಜೋಗತಿಯ ಅನಂತ ನಮಸ್ಕಾರಗಳು. ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಡೆಯೋ ಮನುಷ್ಯನೇ ಎಡುವುದು ಜಾಸ್ತಿ, ಕುಳಿತ ಮನುಷ್ಯ ಯಾವತ್ತೂ ಎಡೋಕ್ಕೆ ಸಾಧ್ಯ ಇಲ್ಲ. ಮನು ಎಡವಿದ್ದ, ಮತ್ತು ಬೀಳಲಿಲ್ಲ, ಮತ್ತೆ ಪುಟುದು ಎದ್ದಿದ್ದಾನೆ ಮೇಲೆ. ದೇವರು ಒಳ್ಳೆಯದಾಗಲಿ. ಅದು ಮನಸ್ಸಲ್ಲಿ ಇರೋದೇ ಬೇಡ. ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ಎಲ್ಲರೂ ತಪ್ಪು ಮಾಡಿರ್ತಾರೆ. ರಾಜಾದಿ ಕಾಲದಿಂದ ದೇವಾನ ದೇವತೆಗಳಿಂದನೂ ತಪ್ಪು ಮಾಡಿರ್ತಾರೆ, ತಪ್ಪು ಮಾಡದೇ ಇರೋರು ಯಾರಲ್ಲ. ಅಂಥ ತಪ್ಪು ಎಲ್ಲರ ಬದುಕಿನಲ್ಲಿ ಆಗಿರುತ್ತೆ. ಅದನ್ನು ತಿದ್ದುಕೊಂಡು ನಡೆಯೋನೇ ನಿಜವಾದ ಮನುಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗೂ ನೀನು ಆ ಥರ ಆಗಿದ್ದು ಏನಪ್ಪ ನನ್ನ ಅನಿಸಿಕೆ ಅಂದರೆ, ನಿನ್ನನ್ನು ನೀನು ಗುರುತಿಸ್ಕೊಂಡಂಗಾಯ್ತು. ಮಡೆನೂರು ಮನು ಅಂದರೆ ಯಾರು ಅಂತ ಆ ವಿಚಾರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಮೀಡಿಯಾದಲ್ಲೆಲ್ಲ ಅದು ತುಂಬ ಹರಿದಾಡ್ತು, ತುಂಬ ಓಡಾಡ್ತು. ಮಡೆನೂರು ಮನು ಯಾರು ಅಂತ ಇಡೀ ಚಿತ್ರರಂಗಕ್ಕೆ, ಇಡೀ ಕರ್ನಾಟಕದ ಕಲಾವಿದರಿಗೆ ಮತ್ತು ಕಲಾಭಿಮಾನಿಗಳಿಗೆ ನೀನು ಯಾರು ಅಂತ ಗೊತ್ತಾಯಿತು. ಇವತ್ತು ನಮ್ಮಲ್ಲಿ ಯಾರು ಗುರುತಿಸೋದಿಲ್ಲ, ನಮ್ಮನ್ನು ನಾವು ಗುರುಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀನೇನೇ ತಪ್ಪು ಮಾಡಿದ್ರೂ ಮತ್ತೆ ಮುತ್ತರಸ ಅನ್ನೋ ಒಂದು ಸಿನಿಮಾವನ್ನು ಕೈಗೆತ್ಕೊಂಡಿದೆಯಾ. ನಟರಾಜ್ ಅವರು ನಿಮಗೆ ಸಿಕ್ಕಿದ್ದಾರೆ. ಆ ನಟರಾಜ್ ಅವರ ಕೈಯಲ್ಲಿ ಇನ್ನೂ ಅತ್ಯುನ್ನತ ಕನ್ನಡ ಸಿನಿಮಾಗಳು ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮುತ್ತರಸ ನಮ್ಮ ಮಡೆನೂರು ಮನುಗ ಜೀವನದಲ್ಲಿ ಮುತ್ತುಗಳ ರಸದೌತಣ ಇನ್ನು ಮುಂದೆ ಬರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಖುಷಿಯಾಯಿತು. ಇವತ್ತು ಅಷ್ಟು ದೂರದಿಂದ ನನ್ನನ್ನು ಕರೆದು ಒಂದು ಸಿನಿಮಾವನ್ನು ಲಾಂಚ್ ಮಾಡಿಸಿದ್ದು ತುಂಬ ಖುಷಿಯಾಯಿತು. ದೇವ್ರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಜನಗಳಿಗಷ್ಟೇ, ನಾವು ಒಳ್ಳೆಯವರಾಗಿದ್ದರೆ ನಮ್ಮ ಎದುರಿಗಿರೋರು ಒಳ್ಳೆಯವರಾಗ್ತಾರೆ. ನಾವು ಒಳ್ಳೆಯದನ್ನೇ ಮಾಡೋಣ, ಕೆಟ್ಟದ್ದನ್ನು ಮಾಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾದ ದೇವರು ದೇವಸ್ಥಾನದಲ್ಲಿಲ್ಲ, ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮ ಇದ್ದೀರಿ. ನೀವು ಇಷ್ಟೆಲ್ಲ ಮೀಡಿಯಾದವ್ರು ಬಂದಿದ್ದೀರಿ, ಪತ್ರಕರ್ತರು ಬಂದಿದ್ದೀರಿ, ನಿರ್ಮಾಪಕರಿದ್ದೀರಿ, ನಿರ್ದೇಶಕರಿದ್ದೀರಿ, ಎಲ್ಲರಿದ್ದೀರಿ. ನೀವೇನೇನು ಕೆಲಸ ಮಾಡ್ತೀರೋ ನಿಮಗೆ ಅದೇ ದೇವರು. ಅದನ್ನು ಭಕ್ತಿ ಮತ್ತು ಶ್ರದ್ಧೆ ಮತ್ತು ಪ್ರೀತಿಯಿಂದ ಗೌರವ ಕೊಟ್ಟು ಮಾಡ್ರಿ. ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ. ಯಾವ ಮನುಷ್ಯ ಸಮಯಕ್ಕೆ ಗೌರವ ಕೊಡ್ತಾನೋ ಆ ಸಮಯ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವವನ್ನು ಕೊಡುತ್ತೆ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು 350 ಕಿಲೋಮೀಟರ್ದಿಂದ ಇನ್ವಿಟೇಷನ್ ನೋಡಿದೆ. 10 ಗಂಟೆಗೆ ಅಂತ ಇತ್ತು. ಮನು ನಿನ್ನೆ ಫೋನ್ ಮಾಡಿ ಅಮ್ಮ 9:15 ಇಲ್ಲಿರ್ಬೇಕು ಅಂತ ಹೇಳ್ದ. ನಾನು 9 ಗಂಟೆಗೆ ಇಲ್ಲಿದ್ದೆ. ಫಸ್ಟ್ ನಾನೇ ಬಂದಿಲ್ಲಿ ಕಾಯ್ಕಂತ ಕೂತ್ಕೊಂಡಿದ್ದೆ. ಆಮೇಲೆ ಮನು ಬಂದ. ಸಮಯಕ್ಕೆ ಗೌರವ ಕೊಡ್ರಿ ಅಂತ ಹೇಳ್ತೀನಿ. ಸಮಯಕ್ಕೆ ಗೌರವ ಕೊಡ್ರಿ ಅಂತೇಳಿ, ಸಮಯಕ್ಕೆ ಗೌರವ ಕೊಟ್ಟರೆ ಆ ಸಮಯ ತನ್ನನ್ನು ತಾನ ಮೇಲೆ ತಗೊಂಡೋಗ್ಬಿಡುತ್ತೆ. ಅಷ್ಟು ಸಮಯ ಅಷ್ಟು ಗೌರವವನ್ನು ಕೊಡುತ್ತೆ ಅಂತ ಹೇಳ್ತಾ
ಎಲ್ಲ ಇಲ್ಲಿ ಯಾರು ನಾವು ದೊಡ್ಡವರಲ್ಲ, ನೀವು ಯಾರು ಚಿಕ್ಕವರಲ್ಲ, ನಾವು ನೀವು ಎಲ್ಲರೂ ಸಮಾನರು. ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಎಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಕೋಟಿ ಕೋಟಿ ಶರಣು ಶರಣು ಶರಣು. ಧನ್ಯವಾದಗಳು ಅಮ್ಮ ಮುತ್ತಿನಂತ ಮಾತನಾಡಿದ್ದಕ್ಕಾಗಿ. ಇನ್ನು ವಸಿಷ್ಠ ಸಿಂಹ ಅವರು. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ, ಈ ನಡುವೆ ನಾನು ಇದರ ನನ್ನ ಗೆಳೆಯರ ಆಂಟೋಮಲ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದು ಅಂದರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ ವಾಡೇನೂರು ಮನು. ನಾನು ಪ್ರೀತಿಯಿಂದ ವಾಡೆ ಅಂತ ಕರೆಯೋದನ್ನ. ಅಂದರೆ ನಮ್ಮ ಹಾಸನ ಹುಡುಗ, ನಾವೆಲ್ಲ ಎಲ್ಲ ವಾಡೆ ಅಂತ ಯಾಕೆ ಹಂಗೆ ಈ ಥರ ಮಾತಾಡೋರು. ಸೊ ಅಂಡ್ ಒಂದಷ್ಟು ವಿಷಯಗಳು, ಪ್ರತಿಕೂಲವಾದ ವಿಚಾರಗಳು, ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡದ್ರಿಂದ ನೀನು ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು. ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ ಕೆಂಪಸ್ ಹತ್ರ ಬಂದಾಗ ನಿನಗಿದ್ದ ಕನಸು, ನಿನಗಿದ್ದ ಆಶಯ, ಅಫ್ಕೋರ್ಸ್ ಕಾಮಿಡಿ ಕೆಲಡಿ ಟೈಟಲ್ಸ್ ವಿನ್ ಆದ ಆ ಟೈಟಲ್ಗಳು ನಮಗೆಲ್ಲ ಇದು ಪುಷ್ಟಿ ಆಗಬೇಕು, ಮುಂದೆ ಸಾಕ್ತಕ್ಕಂಥ ಒಂದು ಪಾತ್ಗೆ ಅದೊಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡಬೇಕೇ ವಿನಃ ಅದು ನಮ್ಗೆ ಯಾವುದೇ ರೀತಿ ಅದನ್ನು ನಮಗೆ ಹಮ್ಮು ಬಿಮ್ಮು ತರಬಾರ್ದು. ಆ್ಯಂಡ್ ಅದೇ ಕಾಲ ಕೆಟ್ಟಕಾಲದಲ್ಲಿ ಕೆಲವು ಯೋಚನೆಗಳು ಬರೋದು ಸಹಜ, ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ. ಬದುಕು ಎಲ್ಲವನ್ನೂ ಕಲಿಸುತ್ತೆ. ನಾವು ಕಲೀಲಿಲ್ಲ ಅಂದರೆ ಲೈಫ್ ಯಾವುದೋ ಒಂದು ಟೈಮಲ್ಲಿ ಪಾಠ ಕಲಿಸುತ್ತೆ. ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ. ಸೊ ಇದನ್ನು ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳಬೇಕಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರಬೇಕಾದ್ರೆ ನೋಡ್ತಿದ್ವಿ. ಆ ವಿಮಾನ ನೋಡಬೇಕು, ಅದರಲ್ಲಿ ಒಂದ್ಸರಿ ಕೂರಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅಂದ್ಕೊಳ್ಳೋದಿದೆಯಲ್ಲ. ಸೊ ಅದು ತುಂಬ ಅದಕ್ಕೆ ಬೇಕು, ತುಂಬ ಮೆಂಟಲಿ ತುಂಬ ವಿಷಯ ಬೇಕು, ಅವಗಾಹನೆ ಬೇಕು. ಆಸೆ ಪಡೋದು ತಪ್ಪಲ್ಲ, ಇಚ್ಛೋದು ತಪ್ಪಲ್ಲ, ಆ್ಯಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ. ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾಗಬೇಕು, ಎಷ್ಟು ಸಾಕ್ತೀವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗಬೇಕು. ಇದು ನನ್ನ ಆಶಯ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ. ಫೋನಲ್ಲಿ ಮಾತಾಡೋದಕ್ಕೆ ಬೈದು ಹೇಳಿದ್ದೆ. ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ, ಇನ್ನು ಮುಂದೆ ಈ ಥರದ್ದು ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಎಲ್ಲ, ಭರವಸೆ ಎಲ್ಲ, ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ನಂಬ್ತಾ ಈ ಮಾತು ನಿಮಗೆ ಮತ್ತೆ ಹೇಳ್ತಿದ್ದೀನಿ. ಒಳ್ಳೇದಾಗಲಿ ಮಗ. ಒಳ್ಳೆ ಗುರಿ ಮುಂದಿದ್ದಾಗ ನಿನ್ನ ಪ್ರೀತಿಸೋ ಇಷ್ಟೆಲ್ಲ ಹಿರಿಯರು, ನಾನಲ್ಲ, ಹಿರಿಯರಿಲ್ಲಿದ್ದಾರೆ, ಅವರು ಗುರುಗಳಾಗಿ ನಿನ್ನ ಹಿಂದೆ ಇದ್ದಾಗ ನಿಶ್ಚಿತವಾಗಿ, ಅಂದರೆ ನಿನ್ನ ಸಾಧನೆ ಚಿಕ್ಕದಲ್ಲ, ನೀನು ಇಲ್ಲಿ ತನಕ ನಡ್ಕೊಂಬಂದ ದಾರಿ ಅದು ಸುಲಭದ ದಾರಿ ಅಲ್ಲ. ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ, ಅದೊಂದು ಮುನ್ನುಡಿ. ಇನ್ನೂ ಸಾಧಿಸ್ಬೇಕಾದ ಬಹಳಷ್ಟು ಇದೆ ಜೀವನದಲ್ಲಿ. ಸೊ ಆ ಸಾಧನೆಗೆ ಭಾಜನನಾಗು, ಹಲವಾರು ಕಿರೀಟಗಳಿಗೆ ನೀನು ಭಾಜನನಾಗು ಅಂತ ಆಶಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿನ್ನ ಬರ್ಡೇ ಅಂತ, ಸಾರಿ. ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೆ ದಾರಿ ನಡಿಬೇಕು, ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು, ಹಂಚಬೇಕು. ನೆಗೆಟಿವಿಟಿ, ಅನಿಮೋಸಿಟಿ ಆ್ಯಂಡ್ ಸೆನ್ಸೇಷನಲೈಸೇಷನ್, ಅಂದರೆ ಸಾರಿ ಕ್ಷಮೆ ಇರಲಿ, ಇದರಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯಿತು ಅಂತ ಹೇಳಿದ್ರಲ್ಲ, ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ. ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋದಲ್ಲ. ಯಾರು ಆ ದಾರಿ ಪಾಲಿಸಬಾರ್ದು. ಏನಂದರೆ ಗೊತ್ತಾಯಿತು, ಆ ತಪ್ಪನ್ನು ನಾವು ತಿದ್ದುಕೊಂಡು ಎಲ್ಲರ ಹತ್ರ ಕ್ಷಮೆ ಕೇಳಿ ಅದನ್ನು ಪ್ರಾಯಶ್ಚಿತ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಮತ್ತೆ ನಿಮ್ಮ ಮುಂದೆ ಬಂದಿದ್ದಾನೆ. ಅವನಿಗೆ ಹುಟ್ಟುಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗಲಿ ಅಂತ ಶುಭ ಕೋರ್ತಾ, ಮುತ್ತರಸನಿಗೆ ಹಲವಾರು ಮುತ್ತುಗಳು, ರತ್ನಗಳು, ರತ್ನಖಚಿತ ಒಂದು ಸಿಂಹಾಸನವೂ ಸಿಗೋಂಗಾಗಲಿ. ಆ್ಯಂಡ್ ವಿಚಾರಣೆ ತುಂಬ, ಅದು ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಟೈಟಲ್, ತುಂಬ ಇಂಟ್ರೆಸ್ಟಿಂಗ್ ಪೋಸ್ಟರ್. ನಾನಾಗಲೇ ಕೇಳಿದೆ ಬಂದ ತಕ್ಷಣ, ನನಗೂ ನಮ್ಮ ನಿರ್ಮಾಪಕರನ್ನ ಕೇಳಿ ಅಂತ ಕರೆಯೋದು, ಭಾಳ ಒಳ್ಳೆಯ ಗೆಳೆಯ, ಏನೋ ನಮ್ಮ ಕೇಳಿ ನಾನು ಈ ಥರ ಆರಿಸ್ಕೊಂಡು ಹೋಗಿದ್ದೆಲ್ಲ, ಎರಡನೇ ಸಿನಿಮಾ ಮಾಡ್ತಾವಲ್ಲ ಅಂತ. ಅಂದರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ, ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ. ಇಲ್ಲಾಂದರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ. ಸೊ ಈ ಥರ ಪ್ರೀತಿ ವಿಶ್ವಾಸವನ್ನು ಸದಾಕಾಲ ಉಳಿಸ್ಕೊಂಡು ಹೋಗು, ಇದೇ ನಿನ್ನ ಕಾಯುತ್ತೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. So sweet of you. ಈ ಮೂಲಕ ನನಗೆ ಮತ್ತೆ ಉಮೇಶ್ ಸರ್ನ ನೋಡೋಂಗಾಯ್ತು, ನಮ್ಮ ಮಂಜಮ್ಮನ್ನ ಮೀಟ್ ಮಾಡೋಕ್ಕಾಯ್ತು. ಹಿಂದೆ ಸಿಕ್ಕಿದ್ವಿ, ನಮ್ಮ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಬೇಕಾದ್ರೆ ಬಂದು ಹಾರೈಸಿದ್ರು. ದಟ್ ಇಸ್, ಐ ಮೀನ್, ಶಿ ಈಸ್ ಆಲ್ವೇಸ್ ಅಡೋರಬಲ್, ಸೋ ಲವಬಲ್. ಆ್ಯಂಡ್ ಉಮೇಶ್ನ ಲವ್ ಟು. ಹೌದಾ, ಸರಿ, ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ನಂತರ ನನಗೆ ಹಂಸಲೇಖರ್ ಅವರ ಒಂದು ಸಾಲು ಪದೇ ಪದೇ ನೆನಪಾಯಿತು. ತಪ್ಪು ಮಾಡೋದು ಸಹಜ ಕಣೋ,
ತಿದ್ದಿ ನಡೆಯೋನೆ ಮನುಜ ಕಣೋ, ತಿದ್ಕೊಂಡು ಮುಂದೆ ಸಾಕ್ತೀನಿ ಅಂತ ಎಲ್ಲರನ್ನ ಕ್ಷಮೆ ಕೇಳಿಕೊಂಡು ರಿಯಲ್ ಲೈಫಲ್ಲೂ ರಿಯಲ್ ಲೈಫ್ ಎರಡರಲ್ಲೂ ವಿಚಾರಣೆ ಮುಗಿದಿದೆ. ಸಿನಿಮಾ ವಿಚಾರಣೆನೂ ಮುಗಿದಿದೆ, ರಿಯಲ್ ಲೈಫಲ್ಲೂ ವಿಚಾರಣೆ ಮುಗಿದಿದೆ. ಮುತ್ತರಸ ಅಂತ ಪ್ರೊಡ್ಯೂಸರ್ KM ನಟರಾಜ್ ಸ್ವಾಮಿ ಗೌಡ್ರು, ಹಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೇಯಸ್ ಗೌಡ್ರು, ಸ್ಟೋರಿ ಡೈಲಾಗ್ಸ್ ರಾಜೇಶ್ ಸಾಲ್ನುಡಿ. ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟ್ಸ್ ಇದೆ. ಮಾಧ್ಯಮ ಮಿತ್ರರು ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ವಿಶೇಷ ವಂದನೆಗಳು ಅಂತ ಹೇಳ್ತಾ ಇಲ್ಲಿಗೆ ಟೈಟಲ್ ಲಾಂಚ್ ಇವೆಂಟ್ ಮುಕ್ತಾಯವಾಗಿದೆ.